ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿಕ್ಕ ಕೋಟಿ ಕೋಟಿ ಹಣದ ಬಗ್ಗೆ ಪ್ರತಿಕ್ರಿಯಿಸಿರುವಂತ ಯಡಿಯೂರಪ್ಪ ಈ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ಹಾರಿಕೆ ಉತ್ತರ ಕೊಡುವ ಬದಲು ಸ್ಪಷ್ಟನೆ ನೀಡಲಿ ಅಂತ ಆಗ್ರಹಿಸಿದ್ದಾರೆ. ಇದಕ್ಕೆ ಸಿಎಂ ಕುಮಾರಸ್ವಾಮಿ, ಸಿದ್ದರಾಮಯ್ಯ ಕೂಡ ಜವಾಬ್ದಾರಿಯಾಗ್ತಾರೆ. ಚುನಾವಣೆಗಾಗಿ ರಾಹುಲ್ ಗಾಂಧಿಗೆ ಹಣ ಕಳುಹಿಸಲು ಅಧಿಕಾರಿಗಳ ಮೂಲಕ ಹಣ ಸಂಗ್ರಹ ಮಾಡ್ತಿದ್ದಾರೆ ಅಂತ ದೂರಿದ್ದಾರೆ. ಚುನಾವಣಾ ಆಯೋಗ ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಲಿ. ಆದಾಯ ತೆರಿಗೆ ಇಲಾಖೆಯವರು ಈ ಬಗ್ಗೆ ಗಮನ ಹರಿಸಬೇಕು. ಅಕ್ರಮದಲ್ಲಿ ಭಾಗಿಯಾದವರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿರುವ ಅವರು ಮೈತ್ರಿ ಸರ್ಕಾರ 20% ಕಮಿಷನ್ ಸರ್ಕಾರ ಅಂತ ದೂರಿದ್ದಾರೆ. ಎಸ್ ವೀಕ್ಷಕರು, ಇವತ್ತು ಕೋಟಿ ಕೋಟಿ ಹಣ ಪತ್ತೆಯಾಗಿತ್ತು ಬೆಂಗಳೂರಿನ ಫ್ಲಾಟ್ ಅಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆಗಳು ಉದ್ಭವಿಸಿರ್ತಕ್ಕಂಥದ್ದು. ಈ ಹಣ ಯಾರಿಗೆ ಸಂಬಂಧಪಟ್ಟಿದ್ದು, ಯಾವ ಕಾರಣಕ್ಕೋಸ್ಕರ ಇಷ್ಟು ದೊಡ್ಡ ಮೊತ್ತದ ಹಣ ಸಿಕ್ಕಿದೆ, ಇದಕ್ಕೆ ಜವಾಬ್ದಾರಿ ಯಾರು ಅನ್ನೋಂಥೊಂದು ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸಿತ್ತು. ಇದಕ್ಕೆ ಇದೀಗ ಬಿಜೆಪಿ ನಾಯಕರು ಧ್ವನಿಗೂಡಿಸಿದ್ದಾರೆ. ಗಾಂಧಿಯವರ ಕಾರ್ಯಕ್ರಮಗಳಿಗಾಗಿ ಡೆಲ್ಲಿಗೆ ರಾಹುಲ್ ಗಾಂಧಿ ಅವರಿಗೆ ಹಣವನ್ನು ಕಳಿಸೋದಕ್ಕಾಗಿ ಅಧಿಕಾರಿಗಳಿಂದ ಸಂಗ್ರಹ ಮಾಡ್ತಾ ಇರುವಂಥ ಹಣ ಇವತ್ತು 2 ಕೋಟಿ ರೂಪಾಯಿ ಒಂದು ಕಡೆ ಸಿಕ್ಕಿರುವಂಥದ್ದು. ಇನ್ನೊಂದು ಮನೆಯಲ್ಲಿ ರೈಡ್ ಮಾಡಿದಾಗ 25 ಲಕ್ಷ ಸಿಕ್ಕಿರುವಂಥದ್ದು. ಇದು 10% ಹಣ ಅಲ್ಲ, 20% ಹಣ ಅನ್ನುವಂಥದ್ದು ಸಾಬೀತಾಗಿದೆ. ಇದಕ್ಕೆ ಸಿದ್ದರಾಮಯ್ಯನವರೇನು ಉತ್ತರ ಕೊಡ್ತಾರೆ, ಕುಮಾರಸ್ವಾಮಿಯವರೇನು ಉತ್ತರ ಕೊಡ್ತಾರೆ ಅನ್ನೋದನ್ನು ಈ ನಾಡಿನ 6.5 ಕೋಟಿ ಜನ ಕಾಯ್ತಾ ಇದ್ದಾರೆ. ಬಹುಶಃ ಭ್ರಷ್ಟಾಚಾರ, ಲೂಟಿ, ಹಗಲು ದರೋಡೆ ಮಾಡ್ತಿರುವಂಥ ಈ ಸರ್ಕಾರ ಒಂದಾದ ಮೇಲೆ ಒಂದು ಇಂಥ ಹಗರಣಗಳು ಕಾಣ್ತಾ ಇರೋದು ನೋಡಿದಾಗ ಅವ್ರಿಗೆ ಅಭಿವೃದ್ಧಿ ಕಾರ್ಯ ಬೇಕಾಗಿಲ್ಲ. ಅಧಿಕಾರಿಗಳೇ ಇವತ್ತು ಪರ್ಸೆಂಟೇಜ್ ಹಣವನ್ನು ಸಂಗ್ರಹ ಮಾಡಿ ಹೋಟೆಲಲ್ಲಿ ರೂಮ್ ಮಾಡಿಕೊಂಡು ಹಣ ಸಂಗ್ರಹ ಮಾಡೋದು ಮಟ್ಟಿಗೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಮಾನ ಮರ್ಯಾದೆ ಕಿಂಚಿತ್ತಿಲ್ಲ. ಇಂಥವರ ಬಗ್ಗೆ ನಾಡಿನ 6.5 ಕೋಟಿ ಜನ ಎಚ್ಚರ ವಹಿಸಬೇಕು. ಮೋದಿಯವರು ಹೇಳಿದರು ಇದು 10% ಸರ್ಕಾರ ಅಂತ. ಇದು 10% ಸರ್ಕಾರ ಅಲ್ಲ, 20% ಸರ್ಕಾರ ಅನ್ನೋದನ್ನು ಸಾಬೀತು ಮಾಡಿರೋದೇ ಈ ಉದಾಹರಣೆ. ಮತ್ತು ಕೃಷ್ಣ ಬೈರೇಗೌಡರು ಇವತ್ತು ಈ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು. ಯಾಕೆಂದರೆ ಅವ್ರ ಇಲಾಖೆಯಲ್ಲೇ ಆಗಿರುವಂಥ ಘಟನೆ ಇದು. ಅವ್ರಿಗೆ ಗೊತ್ತಿಲ್ಲದೆ ಇವೆಲ್ಲ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಆರ್ಕೆ ಉತ್ತರ ಕೊಡೋದ್ರ ಬದಲಿಗೆ ಒಬ್ಬ ಪ್ರಮುಖ ಅಧಿಕಾರಿಗಳೇ ಇದೆಲ್ಲ ನಿಂತು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಕುಮಾರಸ್ವಾಮಿಯವರು ಜವಾಬ್ದಾರಿ ಆಗ್ತಾರೆ, ಕೃಷ್ಣ ಬೈರೇಗೌಡರು ಜವಾಬ್ದಾರಿ ಆಗ್ತಾರೆ, ಸಿದ್ದರಾಮಯ್ಯನವರು ಜವಾಬ್ದಾರಿ ಆಗ್ತಾರೆ. ಈ ರೀತಿ ಈಗಾಗಲೇ ಅಧಿಕಾರಿಗಳನ್ನ ಹಣ ಸಂಗ್ರಹ ಮಾಡುವಂಥದ್ದು ಪ್ರಾರಂಭ ಆಗಿರುವಂಥದ್ದು ಅಕ್ಷಮ್ಯ ಅಪರಾಧ. ಬಹುಶಃ IT ಅಧಿಕಾರಿಗಳು, ಚುನಾವಣಾ ಆಯೋಗ ಇದ್ರ ಬಗ್ಗೆ ವಿಶೇಷವಾದ ಗಮನವನ್ನು ಕೊಡಬೇಕು. ಬಹುಶಃ ದೇಶದ ಯಾವುದೇ ರಾಜ್ಯದಲ್ಲಿ ಆಗದೇ ಇರುವಂಥ ಒಂದು ರೀತಿ ಹಗರಣಗಳು, ಸರಮಾಲೆಗಳು, ಲೂಟಿ, ಹಗಲು ದರೋಡೆ, ಈ ರೀತಿ ವರ್ಗಾವಣೆ ದಂಧೆ ಮತ್ತು ಅಧಿಕಾರಿಗಳಿಂದ ಹಣ ಸಂಗ್ರಹ ಮಾಡ್ತಿರುವಂಥದ್ದು. ಇದನ್ನು ಯಾವುದೇ ಕಾರಣಕ್ಕೆ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಚುನಾವಣಾ ಆಯೋಗ ಇದ್ರ ಬಗ್ಗೆ ಭಾಳ ಕಠಿಣ ಕ್ರಮವನ್ನು ತಗೊಳ್ಬೇಕು. IT ಇಲಾಖೆಯವರು ಸಹ ವಿಶೇಷ ಗಮನವನ್ನು ಕೊಡಬೇಕು. ಮತ್ತು ಈ ಸಂಬಂಧ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರನ್ನು ತಕ್ಷಣ ಅರೆಸ್ಟ್ ಮಾಡಿ ಕಾನೂನಂತೆ ಕ್ರಮ ಕೈಗೊಳ್ಳಬೇಕು ಅನ್ನೋ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೆ. ಎಸ್ ವೀಕ್ಷಕರು, BS ಯಡಿಯೂರಪ್ಪನವರ ಮಾತಾಗಿತ್ತು. ಇನ್ನು ಶೋಭಾ ಕರಂದ್ಲಾಜೆ ಅವರು ಸಹ ಮಾತನಾಡಿದ್ದಾರೆ. ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಅದನ್ನು ನೋಡೋಣ ಬನ್ನಿ. ಕಾಂಗ್ರೆಸ್ ಯಾವ ರೀತಿ ದುಡ್ಡಿನ ರಾಜಕಾರಣ ಮಾಡುತ್ತೆ ಅನ್ನೋದಕ್ಕೆ ಸಾಕ್ಷಿಯನ್ನ ಇದು ಒದಗಿಸಿದೆ. ಕೃಷ್ಣ ಬೈರೇಗೌಡರು ತಾನು ಪ್ರಾಮಾಣಿಕ ರಾಜಕಾರಣಿ ಅನ್ನುವಂಥದ್ದನ್ನು ಹೇಳ್ಕೊತಾ ಇದ್ರು. ಆದರೆ ಅವರ ಕೈ ಕೆಳಗೆ ಬರುವಂಥ ಅಧಿಕಾರಿ ಇವತ್ತು ದುಡ್ಡನ್ನು ಸಂಗ್ರಹ ಮಾಡಿ, ಭ್ರಷ್ಟಾಚಾರ ಮಾಡಿ, ಒಂದು ಕಡೆ ಸಂಗ್ರಹ ಮಾಡಿಟ್ಟು ಅವರ ಹೆಸರನ್ನಲ್ಲಿ ನಾಪತ್ತೆ ಆಗಿದ್ದಾರೆ. ತಕ್ಷಣ ಚುನಾವಣಾ ಆಯೋಗ ಕಾಂಗ್ರೆಸ್ಸಿನ ನಾಯಕರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಕೃಷ್ಣ ಬೈರೇಗೌಡರನ್ನ ಕುಮಾರಸ್ವಾಮಿಯವರು ತಕ್ಷಣ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಮತ್ತು ಚುನಾವಣಾ ಆಯೋಗ ಬಹಳ ಗಂಭೀರವಾಗಿ ಕರ್ನಾಟಕವನ್ನು ತಗೋಬೇಕು. ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಕಳೆದ ಚುನಾವಣೆಯಲ್ಲಿ ಕೂಡ ದುಡ್ಡಿನ ಹೊಳೆಯನ್ನೇ ಕಾಂಗ್ರೆಸ್ ಹರಿಸ್ತು. ಈಗ ಚುನಾವಣೆ ಆರಂಭ, ಇನ್ನೇನು ನಾಮಿನೇಷನು ಆಗಿಲ್ಲ, ಆರಂಭ ಆಗೋದಕ್ಕೆ ಮೊದಲೇ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಸಿಗುತ್ತೆ ಅಂತಂದರೆ ಎಲ್ಲಿಂದ ಬರುತ್ತೆ? ಎಲ್ಲಿಂದ ಲೂಟಿ ಹೊಡಿತಾ ಇದ್ದೀರಿ? ಯಾರಿಂದ ಸಂಗ್ರಹ ಮಾಡಿದ್ದೀರಿ? ಈ ದುಡ್ಡಿಗೆ ಯಾರು ಅಪ್ಪ, ಯಾರು ಅದಕ್ಕೆ ಹೊಣೆ ಯಾರು? ಕಾಂಗ್ರೆಸ್ ಯಾವ ರೀತಿ ದುಡ್ಡಿನ ರಾಜಕಾರಣ ಮಾಡುತ್ತೆ ಅನ್ನೋದಕ್ಕೆ ಸಾಕ್ಷಿಯನ್ನ ಇದು ಒದಗಿಸಿದೆ. ಕೃಷ್ಣ ಬೈರೇಗೌಡರು ತಾನು ಪ್ರಾಮಾಣಿಕ ರಾಜಕಾರಣಿ ಅನ್ನುವಂಥದ್ದನ್ನು ಹೇಳ್ಕೊತಾ ಇದ್ರು.